ನಮ್ಮ ಹೋಟೆಲ್ನ ಸ್ಪೆಷಲ್ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಪಲಾವ್ಗೆ ಮಸಾಲ ಒಂದು ರೆಡಿ ಮಾಡ್ಕೊಬೇಕು. ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಬರೋಣ. ಇದನ್ನು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗುವಾಗ ಫ್ರೈ ಮಾಡ್ಕೊಬೇಕು. ನಾವೀಗ ಇಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿದ್ದೀವಿ. ಬೇಕಾದರೆ ಇದರಲ್ಲಿ ಕ್ಯಾಪ್ಸಿಕಮ್ ಹಾಕ್ಬೋದು, ಆಲೂಗಡ್ಡೆ ಹಾಕ್ತಾರೆ ಕೆಲವರು, ಇಲ್ಲ ನವಿಲುಕೋಸು ಹಾಕ್ಬೋದು, ನಿಮ್ಮ ಇಷ್ಟ. ತರಕಾರಿ ಜಾಸ್ತಿ ಬೇಕಂದ್ರೆ ಅದನ್ನೆಲ್ಲ ಆ್ಯಡ್ ಮಾಡ್ಬೋದು. ನಾವು ಮಾತ್ರ ಇಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿದ್ದೀವಿ. ಈಗ ಮಸಾಲ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ನಾನೀಗ 1 kg ಅಕ್ಕಿ ತೊಗೊಂಡಿದ್ದೀನಿ. ಸರಿ, ಇವಾಗ ನೀರು ಕುದೀತಾ ಇದೆ. ಅಕ್ಕಿಯನ್ನು ಹಾಕೋಣ. ಒಂದು 2 ವಿಸಿಲ್ ಬಂದರೆ ಸಾಕು. ನೋಡಿ ಸ್ನೇಹಿತರೆ, ಇವಾಗ ರೆಡಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹೋಟ್ಲಲ್ಲಿ ಮಾಡುವಂಥ ಸ್ಪೆಷಲ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಮಸ್ಕಾರ, ನನ್ನ ಹೆಸರು ರಾಜ್ಕುಮಾರ್ ಅಂತ. ನಮ್ಮದು ಶ್ರೀ ಸಾಯಿ ಕೆಫೆ ಅಂತ ನಮ್ಮ ಹೋಟ್ಲ್ ಹೆಸರು. ಇದು ಬಂದುಬಿಟ್ಟು ಮಲ್ಲೇಶ್ವರಂ 11th ಕ್ರಾಸ್ ಮಹಾವೀರ್ ಮೆಡಿಕಲ್ ಹತ್ರ ಬರುತ್ತೆ. ಇದೇ ಎಂಡ್ ಹೋದರೆ ವೈಲಿಕಾವಲ್ ಪೊಲೀಸ್ ಸ್ಟೇಷನಿಗೆ ಹೋಗುತ್ತೆ. ನಾವು ಸುಮಾರು ಒಂದು 16 ವರ್ಷದಿಂದ ಮಾಡ್ತಾಯಿದ್ದೀವಿ ಈ ಹೋಟೆಲನ್ನು. ನಾವು ತುಂಬ ಹಳಬರು. ನಮ್ಮಲ್ಲಿ ಕಸ್ಟಮರ್ ಎಲ್ಲ ತುಂಬ ಪರ್ಮನೆಂಟ್ ಕಸ್ಟಮರು, ಡೈಲಿ ಬರುವವರೆ, ಎಲ್ಲ ಪರಿಚಯ, ತುಂಬ ಬಾಂಡಿಂಗ್ ಇದೆ. ನಮ್ಮದು ಇಲ್ಲಿ ತಿಂಡಿಗೋಸ್ಕರನೇ ಎಲ್ಲರೂ ತುಂಬ ದೂರದಿಂದ ಹುಡ್ಕೊಂಡು ಬರ್ತಾರೆ. ಇಷ್ಟ ಆಗ್ಬಿಟ್ಟಿದೆ, ಕಸ್ಟಮರಿಗೆಲ್ಲ ಇಷ್ಟ ಆಗ್ಬಿಟ್ಟಿದೆ. ಸೊ ನಮ್ಮ ಜರ್ನಿ ಬಂದುಬಿಟ್ಟು ಫಸ್ಟು ಬಾಂಬೆಲಿ ಒಂದು 10 ವರ್ಷ ಸರ್ವಿಸ್ ಮಾಡಿದ್ವಿ ಹೋಟೆಲ್ ಲೈನಲ್ಲಿ. ಆಮೇಲೆ ಏನೋ ಸ್ವಂತ ಮಾಡೋಣ ನಮ್ಮ ಸ್ವಂತ ಊರಲ್ಲಿ ಅಂತೇಳ್ಬಿಟ್ಟು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಬರ್ತಾ 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 ಅದು ತುಂಬ ಬೆಳೀತಾ ಬಂತು. ಈ ಲೆವೆಲಿಗೆ ಬಂದು ನಿಂತಿದ್ದೀವಿ. ನಮ್ಮ ಹೋಟ್ಲಲ್ಲಿ 4 ಐಟಮ್ ಮಾಡೋದು: ತಟ್ಟೆ ಇಡ್ಲಿ, ಉದ್ದಿನ ವಡ, ರೈಸ್ ಬಾತು, ಆಮೇಲೆ ಉಪ್ಪಿಟ್ಟು. ಅದರಲ್ಲಿ ಪಲಾವ್ ಅಂತೂ ಫೇವ್ರೇಟು. ಸಂಡೇ ಒಂದಿನ ಮಾಡ್ತೀವಿ, ತುಂಬ ಜನ ಇಷ್ಟಪಡ್ತಾರೆ, ಫೇವ್ರೇಟ್. ಆಮೇಲೆ ತಟ್ಟೆ ಇಡ್ಲಿ ಅಂತೂ ತುಂಬ ಜನ ಲೈಕ್ ಮಾಡ್ತಾರೆ, ರೆಸ್ಪಾನ್ಸ್ ಇದೆ. ಕಸ್ಟಮರು ತುಂಬ ಇಷ್ಟಪಡ್ತಾರೆ. ಚಿಕ್ಕ ಫಂಕ್ಷನಲ್ಲೆಲ್ಲ ಕ್ಯಾಟ್ರಿಂಗ್ ಆರ್ಡ್ರು, ಇಡ್ಲಿನೋ ರೈಸೋ ಆರ್ಡ್ರ್ ಕೊಡೋರು ತುಂಬ ಜನ ಇದ್ದಾರೆ ನಮ್ಮ ಕಸ್ಟಮರು. ನಮ್ಮಲ್ಲೇ ಬೇಕಂತ ಬರ್ತಾರೆ, ಇಷ್ಟಪಡ್ತಾರೆ, ತುಂಬ ಜನ ಇಷ್ಟಪಡ್ತಾರೆ. ಈ ವಿಡಿಯೋ ನೋಡುವಂಥ ವೀಕ್ಷಕರೆಲ್ಲರೂ ಒಂದು ಸರಿ ಫ್ಯಾಮಿಲಿ ಸಮೇತ ಬಂದು ನಮ್ಮ ಹೋಟ್ಲು ರುಚಿ ನೋಡಿ ಇಷ್ಟ ಆದರೆ ನಮಗೆ ಒಂದು ಲೈಕ್ ಮಾಡಿ. ಏನಾದರೂ ಕರೆಕ್ಷನ್ ಇದ್ರೂ ಅದನ್ನು ಹೇಳಬೇಕು, ನಾವು ಅದನ್ನು ಸರಿ ಮಾಡ್ಕೊತೀವಿ. ಒಟ್ಟಾರೆ ನಮಗೆ ಥ್ಯಾಂಕ್ ಯು. ಇವತ್ತು ನಮ್ಮ ಹೋಟ್ಲ್ ಸ್ಪೆಷಲು ವೆಜಿಟೇಬಲ್ ಪಲಾವ್ ಮಾಡೋದು ಹೇಗಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಬೆಳಿಗ್ಗೆ ಸ್ಕೂಲ್ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಆಫೀಸ್ ಹೋಗೋರಿಗೆ ದಿಢೀರಂತ ಏನಾದರೂ ಬಾಕ್ಸಿಗೆ ಊಟ ಏನಾದರೂ ರೆಡಿ ಮಾಡಬೇಕಂದ್ರೆ ದಿಢೀರಂತ ರೆಡಿ ಮಾಡುವಂಥ ವೆಜಿಟೇಬಲ್ ಪಲಾವ್ ನಾವು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಪಲಾವ್ಗೆ ಮಸಾಲ ಒಂದು ರೆಡಿ ಮಾಡ್ಕೊಬೇಕು. ಮಸಾಲೆಗೆ ಏನೇನು ಪದಾರ್ಥ ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದು 5 ಎಸಳು ಬೆಳ್ಳುಳ್ಳಿ, ಒಂದು ಚಿಕ್ಕ ಗಾತ್ರದ ಶುಂಠಿ, ಸ್ವಲ್ಪ ಹುಣಸೆಹಣ್ಣು, ಖಾರಕ್ಕೆ ತಕ್ಕಾಗೆ ಸ್ವಲ್ಪ ಹಸಿಮೆಣಸು ಒಂದು 7-8, ಏಲಕ್ಕಿ ಒಂದು 3 ಪೀಸು, ಸ್ವಲ್ಪ ಚಕ್ಕೆ, ಹಾಗೆ ಲವಂಗ ಒಂದು 5 ಪೀಸು, ಅನಾನಸು 1 ಪೀಸ್ ಸಾಕು, ಮರಾಠೆ ಮೊಗ್ಗು ಒಂದು ಅರ್ಧ ಸ್ಪೂನ್ ಸೋಂಪು, ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ, 1.5 ಸ್ಪೂನು ಧನಿಯಾ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಗೋಡಂಬಿ ಆಪ್ಷನಲ್ಲು, ಬೇಕಂದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಈಗ 1 ಹಿಡಿ ಆಗೋಷ್ಟು ಕಾಯಿ ತುರಿ. ಇದೇ ಪಲಾವ್ಗೆ ಮೇಯ್ನ್ ಮಸಾಲ. ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಬರೋಣ. ನೋಡಿ ಸ್ನೇಹಿತರೆ, ಈ ಥರ ಮಸಾಲಾನ ನುಣ್ಣಗೆ ರುಬ್ಕೊಬೇಕು, ನೈಸಾಗಿರಬೇಕು. ಬನ್ನಿ ನಾವೀಗ ಪಲಾವನ್ನು ಶುರು ಮಾಡೋಣ. ನಾವು ಇಲ್ಲಿ ಕುಕ್ಕರ್ ಇಟ್ಟಿದ್ದೀವಿ. ಕುಕ್ಕರ್ ಇಲ್ಲ ಅಂದರೆ ಪಾತ್ರೆಯಲ್ಲೂ ಮಾಡ್ಬೋದು. ಪಾತ್ರೆಯಲ್ಲಿ ಮಾಡಿದರೆ ದಮ್ ಕಟ್ಟಬೇಕು, ಅದು ಪ್ರಮಾಣ ಕೂಡ ಸರಿಯಾಗಿರಬೇಕು. ಇಲ್ಲಾಂದರೆ ಪಲಾವ್ ಸರಿಯಾಗಿ ಬರೋದಿಲ್ಲ, ಮೆತ್ತಗಾಗುತ್ತೆ, ಇಲ್ಲ ಗಟ್ಟಿಯಾಗುತ್ತೆ. ಅದರಿಂದ ನಾವೀಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ. ನಾವೀಗ ಬಳಸ್ತಾ ಇದ್ದೀವಿ ಪ್ಯೂರ್ ಸನ್ಫ್ಲವರ್ ಆಯಿಲು. ಇದು ಕೆಮಿಕಲಿ ರಿಫೈನ್ಡ್ ಆಯಿಲು. ನಾವು ಇದನ್ನೇ ಬಳಸೋದು. ಕೆಮಿಕಲ್ ಏನು ಇದಿರಲ್ಲ, ಚೆನ್ನಾಗಿರುತ್ತೆ, ಅಡುಗೆಗೆ ಹೆಲ್ತಿಯಾಗಿರುತ್ತೆ. ಒಂದು 100ರಿಂದ 105 ಗ್ರಾಮ್ ಎಣ್ಣೆ, ಸ್ವಲ್ಪ ತುಪ್ಪ ಹಾಕೋಣ ರುಚಿಗೆ, ಒಂದು 2 ಪೀಸ್ ಏಲಕ್ಕಿ, ಮರಾಠಿ ಮೊಗ್ಗು, ಒಂದು ಅನಾನಸು, ಲವಂಗ ಒಂದು 3 ಪೀಸು, 2 ಪೀಸ್ ಚಕ್ಕೆ, 1/4 ಸ್ಪೂನ್ ಆಗೋಷ್ಟು ಸೋಂಪು, ಒಂದು ದೊಡ್ಡದು 2 ಈರುಳ್ಳಿ ಹಾಕೋಣ. ಇದನ್ನು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗುವಾಗ ಫ್ರೈ ಮಾಡ್ಕೊಬೇಕು. ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ನಮ್ಮ ಹೋಟ್ಲಲ್ಲಿ ಪಲಾವು ನಮ್ಮ ಕಸ್ಟಮರ್ ತುಂಬ ಇಷ್ಟಪಡ್ತಾರೆ. ನಾವು ಸಂಡೇ ದಿನ ಪಲಾವ್ ಮಾಡ್ತೀವಿ. ಫೇಮಸ್ಸು, ಎಲ್ಲ ಇದಕ್ಕಿಂತ ಪಲಾವ್ ಫೇಮಸ್ ನಮ್ಮಲ್ಲಿ.
ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ, ಒಂದು ಹಿಡಿ ಆಗೋಷ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ, 80% ಬೆಂದಿದೆ ಈರುಳ್ಳಿ. ಇವಾಗ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ಒಂದೊಂದು ಬಾಲ್ ಕ್ಯಾರೆಟ್ ಮತ್ತು ಬೀನ್ಸ್. ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು. ನಾವೀಗ ಇಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿದ್ದೀವಿ. ಬೇಕಾದರೆ ಇದರಲ್ಲಿ ಕ್ಯಾಪ್ಸಿಕಮ್ ಹಾಕ್ಬೋದು, ಆಲೂಗಡ್ಡೆ ಹಾಕ್ತಾರೆ ಕೆಲವರು, ಇಲ್ಲ ನವಿಲುಕೋಸು ಹಾಕ್ಬೋದು. ನಿಮ್ಮ ಇಷ್ಟ. ತರಕಾರಿ ಜಾಸ್ತಿ ಬೇಕಂದ್ರೆ ಅದನ್ನೆಲ್ಲ ಆ್ಯಡ್ ಮಾಡ್ಬೋದು. ನಾವು ಮಾತ್ರ ಇಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿದ್ದೀವಿ. ಇವಾಗ ಟೊಮೆಟೊ ಹಾಕೋಣ, 1 ಕಪ್ ಆಗೋಷ್ಟು ಟೊಮೆಟೊ ಹಾಕೋಣ. ನಮ್ಮ ಹೋಟ್ಲಲ್ಲಿ ವಾರದಲ್ಲಿ ಒಂದೊಂದು ದಿನ ಒಂದೊಂದು ರೈಸ್ ಇರ್ತದೆ. ಇದು ಸಂಡೇ ದಿನ ಪಲಾವ್ ಮಾಡ್ತೀವಿ, ಜಾಸ್ತಿ ಡಿಮಾಂಡೇ ಆಗುತ್ತೆ ಸಂಡೇನೇ. ಇದು ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲ ಇಷ್ಟಪಡ್ತಾರೆ. ಜಾಸ್ತಿ ಏನು ಮಸಾಲೆ ಇರೋಲ್ಲ, ಲೈಟ್ ಮಸಾಲೆ ಇರ್ತದೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಎಲ್ಲರೂ ಇಷ್ಟಪಡ್ತಾರೆ. ತರಕಾರಿ ಒಂದು 80% ಬೆಂದರೆ ಸಾಕಾಗುತ್ತೆ. ಆಮೇಲೆ ಅಕ್ಕಿ ನೀರೆಲ್ಲ ಹಾಕಿದ ಮೇಲೆ ಅದರಲ್ಲಿ ಮತ್ತೆ ಬೇಯ್ತದೆ, ಅಷ್ಟೇ ಸಾಕು. ಈಗ ಬೆಂದಿದೆ, ಈಗ ಮಸಾಲೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲನ ಸ್ವಲ್ಪ ಕುದಿಬೇಕು. ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್, 1/4 ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ, ಸ್ವಲ್ಪ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗರಂ ಮಸಾಲ ರೆಡಿಮೇಡು ಸಿಗ್ತದೆ, ಅಂಗಡಿಯಲ್ಲಿ ಸಿಗುವಂಥ ಗರಂ ಮಸಾಲನ ಆಗ್ತದೆ. ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕಿದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ನೋಡ್ಕೊಂಡು ಹಾಕ್ಕೊಬೋದು. ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಬೇಕು. ಇದನ್ನು ಹಸಿ ಮಸಾಲ ಅದರಿಂದ ಸ್ವಲ್ಪ ಬೇಯಬೇಕು. ಇದ್ರ ಜೊತೆ ಲಾಸ್ಟಲ್ಲಿ ಸ್ವಲ್ಪ ಗ್ರೀನ್ ಪೀಸ್ನ ಹಾಕೋಣ. ಇದು ಫ್ರೋಜನ್ನು, ಅದರಿಂದ ಲಾಸ್ಟಿಗೆ ಹಾಕ್ತಾಯಿದ್ದೀವಿ. ಹಸಿ ಬಟಾಣಿ ಆದರೆ ಫಸ್ಟಿಗೆ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಬೇಕು. ಇವು ಮಸಾಲ ಎಲ್ಲ ಫ್ರೈ ಆಗಿದೆ. 1:2 ಬಿಸಿನೀರು, ಕಾಯಿಸಿದ ನೀರು ಹಾಕ್ಕೊಬೇಕು, 1ಕ್ಕೆ 2. ಇದು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ನಾನೀಗ 1 kg ಅಕ್ಕಿ ತೊಗೊಂಡಿದ್ದೀನಿ. ಇದು ಕೀರ್ತಿ ಜೀರಾ ರೈಸ್ ಅಂತ. ನಮ್ಮ ಹೋಟ್ಲಲ್ಲಿ ಇದನ್ನೇ ಯೂಸ್ ಮಾಡೋದು. ಸಣ್ಣ ಅಕ್ಕಿ, ತುಂಬ ಸಣ್ಣಗಿದೆ, ತುಂಬ ಚೆನ್ನಾಗಿ ಬರ್ತದೆ, ಟೇಸ್ಟಿಯಾಗಿರ್ತದೆ. ನೀವು ಬೇಕಾದರೆ ಇದನ್ನೇ ಯೂಸ್ ಮಾಡ್ಬೋದು. ಸರಿ, ಇವಾಗ ನೀರು ಕುದೀತಾ ಇದೆ, ಅಕ್ಕಿಯನ್ನು ಹಾಕೋಣ. ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು. ಈಗ ಕುದಿ ಬಂದಿದೆ. ಒಂದು ಕುದಿ ಬಂದ ನಂತರ ಇದಕ್ಕೆ ಲಿಡ್ ಹಾಕೋಣ. ಒಂದು 2 ವಿಸಿಲ್ ಬಂದರೆ ಸಾಕು. ನೋಡಿ ಸ್ನೇಹಿತರೆ, ಇವಾಗ ರೆಡಿಯಾಗಿದೆ, ಪಲಾವ್ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹೋಟ್ಲಲ್ಲಿ ಮಾಡುವಂಥ ಸ್ಪೆಷಲ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ಇವಾಗ ಟೇಸ್ಟ್ ನೋಡೋಣ. ನೋಡಿ ರೈಸ್ ಹೇಗೆ ಮೆತ್ತಗಾಗಿದೆ, ಮೆತ್ತಗೆ ಬೆಂದಿದೆ. ರೈತ ಜೊತೆ ತಿನ್ನೋಕ್ಕೆ ಅದ್ಭುತ. ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿದೆ. ಕಡಿಮೆ ಮಸಾಲದಲ್ಲಿ ಮಾಡಿರುವಂಥ ರೆಸಿಪಿ ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು. ಸಿಂಪಲ್ಲಾಗಿ ಅದ್ಭುತವಾದ ಪಲಾವ್ ಮಾಡೋದು ಹೇಗಂತ ಹೇಳ್ಕೊಟ್ಟಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಇದನ್ನು ಮಾಡ್ಕೊಳ್ಳಿ, ಟ್ರೈ ಮಾಡಿ. ಹಾಗೆ ನಮ್ಮ ಹೋಟ್ಲು ಕೂಡ ನೀವು ವಿಸಿಟ್ ಮಾಡಿ. ನಮ್ಮ ಹೋಟ್ಲು ಬಂದುಬಿಟ್ಟು ಮಲ್ಲೇಶ್ವರಂ 11th ಕ್ರಾಸ್ನಲ್ಲಿರುವಂಥ ಶ್ರೀ ಸಾಯಿ ಕೆಫೆ, ನಮ್ಮ ಹೋಟ್ಲಿಗೂ ವಿಸಿಟ್ ಮಾಡಿ. ಭಾನುವಾರ ದಿನ ಸ್ಪೆಷಲಿ ಪಲಾವ್ ಇರ್ತದೆ. ಮಿಕ್ಕಿದ ದಿನದಲ್ಲೂ ತಟ್ಟೆ ಇಡ್ಲಿ, ಉದ್ದಿನವಡ, ಉಪ್ಪಿಟ್ಟು, ಆಮೇಲೆ ಒಂದೊಂದು ವೆರೈಟಿದ ರೈಸ್ ಬಾತ್ ಇದ್ದೇ ಇರ್ತದೆ. ಇದೇ ಥರ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ.